ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ತಾರಕಕ್ಕೇರಿದೆ. ಈಗ ವಕ್ಫ್ ಹೋರಾಟದ ವಿಷಯದಲ್ಲಿ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನ ಎರಡು ಪ್ರತ್ಯೇಕ ಹೋರಾಟಗಳು ನಡೀತಾ ಇದೆ. ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಕೊನೆಗೂ ಕೂಡ ಎಂಟ್ರಿ ಕೊಟ್ಟಿದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಹೈಕಮಾಂಡ್ನಿಂದ ಪ್ರತಿನಿಧಿ ಬರ್ತಾರೆ. ಡಿಸೆಂಬರ್ 3ಕ್ಕೆ ರಾಜ್ಯಕ್ಕೆ ಹೈಕಮಾಂಡ್ ಪ್ರತಿನಿಧಿ ತರುಣ್ ಚುಗ್ ಆಗಮಿಸಲಿದ್ದಾರೆ. ತರುಣ್ ಚುಗ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಹೈಕಮಾಂಡ್ ಪ್ರತಿನಿಧಿಯಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಣಗಳ ಬಡಿದಾಟದ ಕುರಿತಾಗಿ ಕಮಿಟಿ ಸಭೆ ನಡೆಯುತ್ತೆ. ಸೊ ಅಲ್ಲಿ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಿದ್ದಾರೆ. ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ಗೆ ವರದಿ ಕೊಡ್ತಾರೆ. ಇದರ ನಡುವೆ ಯತ್ನಾಳ್ಗೆ ದೆಹಲಿಗೆ ಬರೋದಕ್ಕೆ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿದೆ. ಕರೆ ಮಾಡಿ ದೆಹಲಿಗೆ ಬನ್ನಿ ಅಂತ ಬಿಜೆಪಿ ವರಿಷ್ಠರು ಹೇಳಿದ್ದಾರೆ. ಆದರೆ ತಕ್ಷಣ ಹೊರಡೋದಕ್ಕೆ ಆಗಲ್ಲ, ನಾನೊಬ್ಬನೇ ಬರಲ್ಲ, ನನ್ನ ಜೊತೆ ನನ್ನ ಟೀಮ್ ಇದೆ, ಸೊ ಟೀಮ್ನು ಕರೀರಿ, ಜೊತೆಗೆ ಬರ್ತೀವಿ ಅನ್ನೋ ಮಾತನ್ನಾಡಿದ್ದಾರೆ. ಸೊ ಅವರೇ ಹೇಳ್ತಾರೆ, ಇಲ್ಲ ನನಗೆ ಹೈಕಮಾಂಡ್ನಿಂದ ಕಾಲ್ ಬಂದಿತ್ತು, ತಕ್ಷಣ ಬನ್ನಿ ಅಂತ ಹೇಳಿದ್ದಾರೆ, ನಾನು ಬರಲ್ಲ ಅಂತ ಹೇಳಿದ್ದೀನಿ, ಯಾವುದೇ ವಿಚಾರಕ್ಕೂ ನಾನು ಕ್ಷಮೆ ಕೇಳಲ್ಲ, ನಾನು ಒಬ್ಬನನ್ನೇ ಸಮಾಧಾನ ಮಾಡುವಂಥ ವಿಷಯ ಇದಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇದರ ನಡುವೆ ಮಾಜಿ ಸಿಎಂ ಸದಾನಂದ ಗೌಡ ಅವರು ಕೂಡ ಪಕ್ಷದಲ್ಲಾಗ್ತಾ ಇರುವಂತಹ ಬಣ ಬಡಿದಾಟದ ಕುರಿತಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು, ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಮಾತನಾಡಿದ್ದಾರೆ, ಎರಡನ್ನೂ ನೋಡಿ. ನಾವು ಹೋರಾಟ ಮಾಡಕತ್ತಿದ್ವಿ ಅದಕ್ಕೆ ವಕಫ್. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪನವ್ರು ಮಾಡದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಾ ಇನ್ನಾತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾವು ಇರೋದೀವಿ, ವಂಶವಾದ ಒಪ್ಪುದಿಲ್ಲ. ಬೀದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ವಕ್ಫ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಆದರೆ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು 3 ತಂಡಗಳನ್ನು ಮಾಡಿ ಡಿಸೆಂಬರ್ 4ನೇ ತಾರೀಕಿಂದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಣ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದಾರೆ. ಇವತ್ತು ಒಂದಷ್ಟು ಜನ, ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಬೀದರಿಂದ ಪ್ರಾರಂಭ ಮಾಡಿದ್ದಾರೆ. ಬೀದರಿಂದ ಪ್ರಾರಂಭ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ, ಲೀಡರ್ ವಿತೌಟ್ ಫಾಲೋಯರ್ಸ್, ವೆದರ್ ದೇ ಆರ್ ವರ್ಕಿಂಗ್ ಫಾರ್ BJP ಆರ್ ಅಗ್ನೆಸ್ಟ್ BJP ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತಾ ಇದೆ. ಪಕ್ಷದ ವರಿಷ್ಠರ ಗಮನದಲ್ಲಿ ಎಲ್ಲವೂ ಇದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ದೀಪ ಆರೋ ಮುಂಚೆ ಬಹಳ ಜೋರಾಗಿ ಉರಿತದೆ, ಹಂಗೆ ಈಗ ಬಹಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತಾನೆ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ, ನಾವು BC ಪಾಟೀಲು, ನಾವು ಕಾಂಗ್ರೆಸ್ ಜೋಡ ಕೂಡಿಯತ್ತೇಳಿ ಅಂತ ಹಲ್ಕ ಕೆಲಸ ನಾವು ಮಾಡೋದಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ನಾವು ಹೋರಾಟ, ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇತ್ತು. ಇವರು 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ವು, ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರ್ನಾಟಕದ ಮೇಲೆ ಗಂಭೀರವಾದಂಥ ದೃಷ್ಟಿಯನ್ನು ಕೇಂದ್ರದವರು ಬೀರಲೇಬೇಕು. BJPಯ ಗುಂಪುಗಾರಿಕೆ ಅಂತ ಹೇಳುವಂಥ ಆ ವೀಕ್ನೆಸ್ಸು ಇವತ್ತು ಕಾಂಗ್ರೆಸ್ನ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕರ್ನಾಟಕದಲ್ಲಿ. ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು ಸರಿಯಾ ತಪ್ಪ, ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ನಾವು ಕೂಡ, ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ. ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ, ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರಂತ ಕೇಳ್ರಿ.
ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಎದಕ್ಕೆ ಗಾಬರಿ ಆಗ್ತೀರಿ ನಾವು? ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡಿದ್ದು ಏನೈತೆ ಕೆಲಸ? ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನು ಒಬ್ಬ ಹೇಳಣ ದೀಪ ಆರು ಮುಂದೆ ಬಗ್ಗ ತುರಿತದ್ದು ದೀಪ ಯಾರೇ ಹೋಗ್ಯಾವು. ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನಿನ್ನ ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಇದು ಹೊಸ ಕುಡಲ ಸಂಗಮವರ ವಾಣಿ, ನಂದು ಬಸವ ವಾಣಿ. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ. ತಕ್ಷಣ ಇವತ್ತು ಹೊಲ್ಟು ಬರೆದ್ಬಿಡ್ರಿ ಅಂತ ಹೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಒಂದಂತೂ ಕ್ಲಿಯರ್, ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮಿತಿ ಮೀರಿ ಹೋಗ್ಬಿಟ್ಟಿದೆ ಅನ್ನುವಂಥದ್ದು ಪ್ರಶಾಂತ್ ಸದಾನಂದ ಗೌಡ್ರು ಒಪ್ಕೋತಾರೆ. ಅಂದರೆ ಈ ಹಿಂದೆನೂ ಕೂಡ ಇತ್ತು ಬಣ ಬಡಿದಾಟ, ಆದರೆ ಇಷ್ಟರ ಮಟ್ಟಿಗೆ ಇರಲಿಲ್ಲ ಅನ್ನುವಂಥದ್ದು ಒಂದು ಹೇಳ್ತಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಅವರ ಮಾತನ್ನು ನೋಡ್ತಾ ಹೋದರೆ ಹೈಕಮಾಂಡ್ ಮಾತಿಗೂ ಕೂಡ ಕ್ಯಾರ್ ಅಂತಿಲ್ಲ ಅಂತಂದರೆ ಅವ್ರಿಗೆ ಒಂದು ದೊಡ್ಡ ಬಣ ಸಿಕ್ಬಿಟ್ಟಿದೆ ಅನ್ನುವಂತಹ ಕಾನ್ಫಿಡೆನ್ಸ್, ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಪ್ರಭಾವಿ ಇದ್ದೀನಿ, ಪ್ರಭಾವಿ ನಾಯಕ ಅನ್ನುವಂತಹ ಧೈರ್ಯನ. ಭಗವಂತ ಅಂದರೆ ಭಗವಂತ, ನಿಸರ್ಗ ಅಂದರೆ ನಿಸರ್ಗ, ಯಾವುದೋ ಅಗೋಚರ ಶಕ್ತಿ ಅಂದರೆ ಅಗೋಚರ ಶಕ್ತಿ. ಆಗಾಗ ನಿಮಗೆ ಅವಕಾಶಗಳನ್ನು ಕೊಡ್ತಾ ಇರ್ತವಂತೆ. ಊರಲ್ಲಿ ಒಂದು ದೊಡ್ಡ ಪ್ರವಾಹ ಬಂದಿತ್ತು. ಮನೆವರೆಗೆ ನೀರು, ತಾರಸಿ ಹತ್ಕೊಂಡು ಕೂತಿದ್ದ. ಬೋಟ್ ಬಂತಂತೆ, ಬನ್ನಿ ಹತ್ತಿ. ಇಲ್ಲ ದೇವ್ರು ಕಾಪಾಡ್ತಾನೆ. ಅದರ ಇನ್ನೊಂದು ಮೆಟ್ಲು ಹತ್ತು ಕೂತ ಅವನು. ಆಗನೂ ಯಾವುದೋ ಏನೋ ಬಂತು, ಹತ್ತಿ ಅಂತ. ಇಲ್ಲ ದೇವ್ರು ಕಾಪಾಡ್ತಾನೆ. ಆಮೇಲೆ ಹೋಗಿ ಅದ್ರದ್ದು ಲಾಸ್ಟ್ ಚುಂಬ್ ಹಿಡ್ಕೊಂಡು ಕುಂತಾಗ ಹೆಲಿಕಾಪ್ಟರ್ ಬಂತು, ಬನ್ನಿ ಹತ್ತಿ. ಇಲ್ಲ ದೇವ್ರು ಕಾಪಾಡ್ತಾನೆ. ಮುಳುಗಿ ಸತ್ತೋದ. ಮೇಲೆ ಹೋದ್ಮೇಲೆ ದೇವರಿಗೆ ಈತ ಕೇಳಿದಂತೆ, ಏನು ಇಷ್ಟು ಕಷ್ಟದಲ್ಲಿದ್ದರು ನಾನು ಮತ್ತು ಅದು ದೋಣಿ ಕಳಿಸಿದ್ಯಾರು, ಹೆಲಿಕಾಪ್ಟರ್ ಕಳಿಸಿದ್ಯಾರು? ನಾನೇ ಕಳಿಸಿದ್ದೆ ಅಲ್ವಾ, ಹತ್ತಿ ಅಂದರೆ ಕರ್ನಾಟಕದ ಬಿ ಜೆ ಪಿಗೆ ಇಷ್ಟೊಂದು ಸಿಗ್ನಲ್ಗಳು ಸಿಗ್ತಾ ಇವೆ. 23ರ ಸೋಲು, 24ರ ಲೋಕಸಭಾ ಚುನಾವಣೆ ನೀವು ಗೆಲುವಂತೆ ಕೊಟ್ಟಿದ್ರಿ, 25ರಿಂದ 19ಕ್ಕೆ ಬಂದ್ರಿ. ಮಾರ್ಜಿನ್ ಎಲ್ಲೆಲ್ಲಿ ಕಡಿಮೆ ಆಯಿತು. 3 ಉಪಚುನಾವಣೆಗಳ ಸೋಲು. ಈ ವಾರ್ನಿಂಗ್ ಸಿಗ್ನಲ್ಗಳ ನಂತರ ಕೂಡ ಕರ್ನಾಟಕದ ಬಿ ಜೆ ಪಿ ನಾಯಕರಿಗೆ ಅನಿಸ್ತಾ ಇಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಬೇಕು, ಎಲ್ಲಾದರೂ ಒಂದು ಕಡೆ ತೇಪೆ ಹಚ್ಕೊಂಡು ವರ್ಕಿಂಗ್ ರಿಲೇಷನ್ಸ್ ಮಾಡಬೇಕು ಅಂತ. ಜಗಳಗಳು ಜಾಸ್ತಿ ಆಗ್ತಾ ಇವೆ. ಇದು ಆಮೇಲೆ ಇನ್ನೊಂದಿದೆ ಈ ಜಗಳದ್ದು ಅಂದರೆ, ನೀವು ಬಾಯಿಗೆ ಬಂದಂತೆ ಈ ರೀತಿ ಮಾತಾಡ್ತಾ ಹೋಗ್ಬಿಟ್ರೆ, ಈಗ ನಾವು ಬಿ ಸಿ ಪಾಟೀಲ್ ಹೇಳಿದ್ರು ಏನಂದ್ರೆ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ. ನೀವು ಕಾಂಗ್ರೆಸ್ನಲ್ಲಿ ಇದ್ದಾಗ ಬಿ ಜೆ ಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಬಂದವರು, ನೀವು ಹೆಂಗೆ ಹೇಳ್ತೀರಿ ಅದನ್ನು? ಯತ್ನಾಳ್ ಹೇಳ್ತಾರೆ ವಂಶವಾದದ ವಿರುದ್ಧ. ರಮೇಶ್ ಜಾರಕಿಹೊಳಿ ಯಾರ್ರೀ? ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ, 5 ಜನ ಒಂದೇ ಪಾರ್ಟಿಯಲ್ಲಿ ಬೇರೆ ಬೇರೆ ಪಕ್ಷದಿಂದಾದರೂ ಸಹಿತ ಅವ್ರು ಜನಪ್ರತಿನಿಧಿಗಳಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ಯಾರು? ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಯಾರು ಸೋಲಿಸಿದ್ರು? ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಕೆಲಸ ಮಾಡಿದ್ರ? ವಿಲ್ ಗೋ ಲಿಟ್ರಲಿ. ಅಂದರೆ ನೀವು ಎರಡೂ ಬಣಗಳು ಏನು ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆಯಲ್ಲೋ ಅಂತ ಅನ್ಸುತ್ತೆ ನನಗೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಜನಪ್ರಿಯರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಒಂದು ಏನಂತಾರೆ ಅನ್ಕಾಂಪ್ರಮೈಸ್ ಲೀಡರ್ ಅಂತಕ್ಕಂಥದ್ದು ಮಾತ್ರ ನಿಜ. ಅವರೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಆದರೆ ಅದರ ಅರ್ಥ ನೀವು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿದ್ದು ಸದಾನಂದ ಗೌಡರು ಏನೋ ಮಾತಾಡಿದರು, ಆಯ್ತು ಸದಾನಂದ ಗೌಡರಿಗೆ ನೀವು ಬೈದ್ರಿ, ಹೆಂಗೆ ಬೈದ್ರಿ, ಏನಂತ ಬೈದ್ರಿ? ಸೀನಿಯರ್ ಲೀಡರ್ ಅವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ನನಗನ್ಸುತ್ತೆ ರಾಜಕಾರಣದಲ್ಲಿ ಒಂದಿರುತ್ತೆ, ಜಗಳ ಆಡ್ತಿದ್ದೀವಿ ಅನ್ನುವ ಕಾರಣ. ರಾಜಕಾರಣಕ್ಕೆ ಬದುಕಿನಲ್ಲಿ ನೀವು ಮನೆಯಲ್ಲಿ ನೋಡಿ, ಜಗಳ ಆಡ್ತಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ನೀವು ಆಡಿದ ಶಬ್ದಗಳು ನಂತರ ವಾಪಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ಅಷ್ಟೇ ಅಲ್ಲ, ನೀವು ಜೊತೆಗೆ ಒಬ್ರಿಗೊಬ್ರು ಜೊತೆಗೆ ಇರಲಿಕ್ಕೂ ಸಾಧ್ಯ ಆಗಲ್ಲ. ನೀವು ಮಾತಿನ ಮೇಲೆ ಹೋರಾಟ ಯಾವುದೋ ಒಂದು ಕಾರಣಕ್ಕೆ ಮಾಡ್ತಾಯಿದ್ರಿ, ವಿಜೇಂದ್ರ ವಿರುದ್ಧ ಮಾಡ್ತಾಯಿದ್ರಿ,
ಮಾತಿನ ಮೇಲೆ ಹಿಡಿತಾ ಇಲ್ಲ ಅಂದರೆ ಹೆಂಗೆ? ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಾದ್ರೂ ಹೇಗೆ? ಜನ ಹೆಂಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ? ಮತ್ತು ಜನರಿಗೇನು ಬಿದ್ದಿಲ್ಲ ರೀ, ನೀವು ದಿನ ಬೆಳಿಗ್ಗೆ ಜಗಳ ಆಡ್ತಾ ಇದ್ದೀರಿ, ಅದರಲ್ಲಿ ಅಪ್ಪಚ್ಚಿ ಆಗ್ತಾ ಇರೋರು ಬಿ ಜೆ ಪಿಯ ಕಾರ್ಯಕರ್ತರು. ಅದರಲ್ಲಿ ಲಿಟ್ರಲಿ ಅಪ್ಪಚ್ಚಿ ಆಗ್ತಿದ್ರು ಆ ಬಿ ಜೆ ಪಿಯ ಕಾರ್ಯಕರ್ತರು. ನೀವು ಈಗ ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ನೋಡಿ, ಅದರಲ್ಲಿ ಏನಿರುತ್ತೆ? ಸಿಸ್ಟಮ್, ಪ್ರೊಸೆಸ್, ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಟೋಕಾಲ್, ಈ 4 ಸಂಗತಿಗಳ ಮೇಲೆ ಪಾರ್ಟಿಗಳು ನಡೀತವೆ. ಸರಿ, ವಿಜಯೇಂದ್ರ ಅವುಗಳನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವ ನಿಮ್ಮ ಬೇಸರ ಇದೆ. ನೀವು ಆ ಬೇಸರವನ್ನು ದಿಲ್ಲಿಗೆ ಹೋಗಿ ಹೇಳಿ. ಅದನ್ನೇ ಸದಾನಂದ ಗೌಡ್ರು ಹೇಳಿದ್ರು, ಇಲ್ಲಿ ಮಾತಾಡೋದಲ್ಲ, ಬೀದಿಗೆ ಬರೋದಲ್ಲ, ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗಿ. ನೀವು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾಳೆ ಈಗ ಸರಿ ಯತ್ನಾಳ್ರ ಒಂದು ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟ ಏನಿದೆ, ಅದಕ್ಕೊಂದು ಇತಿಹಾಸ ಇದೆ. ಅವರು ಯಾವತ್ತೂ ಯಡಿಯೂರಪ್ಪನವ್ರ ಜೊತೆ ಕಾಂಪ್ರಮೈಸ್ ಆಗಿದೆ. ಆದರೆ ಅದರ ಅರ್ಥ ನೀವು ಪೊಲಿಟಿಕಲ್ ಪಾರ್ಟಿಯಲ್ಲಿ ದಿನ ಬೆಳಿಗ್ಗೆ ಬಂದು ಹೊರಗಡೆ ಮಾತಾಡ್ತಾ ಬೀದಿ ರಂಪ ಮಾಡಿದರೆ, ನಾಳೆ ಆಯ್ತಪ್ಪ ವಿಜಯೇಂದ್ರನ ತೆಗೆದು ಯತ್ನಾಳ್ರನ್ನ ಮಾಡಿದರೆ ವಿಜಯೇಂದ್ರ ಬೆಂಬಲ ಕೊಡ್ತಾರ? ವಿಜಯೇಂದ್ರನ ತೆಗೆದು ಇನ್ನೊಬ್ಬರನ್ನ ಯಾರನ್ನ ಮಾಡಿದರೆ ಯಡಿಯೂರಪ್ಪನವ್ರು ಬೆಂಬಲ ಕೊಡ್ತಾರ? ಸಾಧ್ಯನೇ ಇಲ್ಲ. ಹೆಂಗೆ ಕೆಲಸ ಮಾಡ್ತೀರಿ ನೀವು ಒಟ್ಟಿಗೆ? ಪ್ರಶಾಂತ್, ಈಗ ತರುಣ್ ಚುಗ್ ಬರ್ತಾ ಇದ್ದಾರೆ, ಅವರು ಸಾಲ್ವ್ ಮಾಡಬಲ್ರ? ನೋಡಿ, ತರುಣ್ ಚುಗ್ ಬಂದು ಯತ್ನಾಳ್ ಮತ್ತು ವಿಜಯೇಂದ್ರರ ಜಗಳವನ್ನು ಬಗೆಹರಿಸಕ್ಕೆ ಅವ್ರು ಬರ್ತಾ ಇರೋದು ಬೇರೆ ಕಾರಣಕ್ಕೆ. ಅವ್ರದ್ದೇನೋ ಒಂದು ಸಂಘಟನಾ ಪರ್ವ, ಮೆಂಬರ್ಶಿಪ್, ಅದಕ್ಕೋಸ್ಕರ ತರುಣ್ ಚುಗ್ ಬರ್ತಾ ಇದೆ. ನನಗನ್ಸುತ್ತೆ, ಒಂದು ಅಮಿತ್ ಶಾ ಎದುರುಗಡೆ ಯತ್ನಾಳ್ ಮತ್ತು ವಿಜಯೇಂದ್ರರನ್ನು ಕರೆದು ಕೂಡಿಸ್ಬೇಕಾಗತ್ತೆ, ಜಗಳ ಬಗೆಹರಿಸ್ಬೇಕಾಗತ್ತೆ. ಅದಕ್ಕೆ ಫಾರ್ಮುಲಾ ಏನು? ಹೈಕಮಾಂಡ್ ಕಂಡು ಹಿಡಿಬೇಕಾಗುತ್ತೆ. ಇಲ್ಲ ಧರ್ಮೇಂದ್ರ ಪ್ರಧಾನ್ ತರಹದ ಹಿರಿಯ ನಾಯಕರನ್ನ ಬೆಂಗಳೂರಿಗೆ ಕಳಿಸಿ. ಪ್ರಶಾಂತ್, ಈಗ ಫೋನ್ ಬಂದಿದೆ, ನಾನು ಬರಲ್ಲ ಅಂತ ಹೇಳಿದ್ರು, ಸುಮ್ಮನೆ ಕೂರುತ್ತಾ ಹೈಕಮಾಂಡ್? ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ? ಹೈಕಮಾಂಡ್ಗೂ ಕೂಡ ಇದೊಂದು ರೀತಿ ಇದು ಏನಂತಾರೆ, ಅದು ಬಿಸಿ ತುಪ್ಪ ಇದ್ದಂಗೆ, ಇದು ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ. ನೀವು ಯತ್ನಾಳ್ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋದರೆ, ಒಬ್ಬ ಯತ್ನಾಳ್ ಇಸ್ ಅ ಪಾಪ್ಯುಲರ್ ಲೀಡರ್, ನೋ ಡೌಟ್ ಅಬೌಟ್ ಇಟ್. ಯತ್ನಾಳ್ರಿಗೊಂದು ಜನಪ್ರಿಯತೆ ಅಂತೂ ನಿಶ್ಚಿತವಾಗಿದೆ. ನೀವು ಏನು ಮಾಡ್ತಿರೋ, ಅವ್ರನ್ನ ಉಚ್ಚಾಟನೆ ಮಾಡಿದ ತಕ್ಷಣ ಏನಾಗ್ಬೋದು ಮುಂಬೈ ಕರ್ನಾಟಕ ಭಾಗದಲ್ಲಿ? ಪಕ್ಷಕ್ಕೆ ಲಾಸ್ ಆಗುತ್ತೆ. ಅವರೊಂದು ಬೇರೆ ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಳ್ತಾರೆ, ಹಿಂದುತ್ವ ಆಧಾರಿತ ಪೊಲಿಟಿಕಲ್ ಪಾರ್ಟಿ ಮಾಡ್ತಾರೆ, ಲಿಂಗಾಯತರನ್ನ ಕರ್ಕೊಂಡು ಪೊಲಿಟಿಕಲ್ ಪಾರ್ಟಿ ಮಾಡ್ತಾರೆ. ಅದರಿಂದ ನಷ್ಟ ಆಗೋದು ಯಾರಿಗೆ? ಬಿಜೆಪಿ. ಸರಿ, ಅವ್ರನ್ನ ಇಟ್ಕೊಂಡ್ರೆ ನೀವು ಅವ್ರಿಗೆ ಏನಂತ ಪ್ಯಾಸಿಫೈ ಮಾಡ್ತೀರಿ? ಅದು ಆ ಫಾರ್ಮುಲಾವನ್ನು ಯತ್ನಾಳ್ರ ಬೇಸರಕ್ಕೊಂದು ಅರ್ಥನೂ ಇದೆ, ಅದಕ್ಕೊಂದು. ಯಾಕಂದ್ರೆ ಯತ್ನಾಳ್ ಅಂತ ಒಬ್ಬ ಪಾಪ್ಯುಲರ್ ಲೀಡರನ್ನು ಮಂತ್ರಿನೂ ಮಾಡಲಿಲ್ಲ, ಹಿಂದೆ ವಿರೋಧ ಪಕ್ಷ ನಾಯಕನೂ ಮಾಡಲಿಲ್ಲ, ರಾಜ್ಯಾಧ್ಯಕ್ಷನಾಗಿ ಕೂಡ ಮಾಡಲಿಲ್ಲ. ಇರ್ಬೋದು ಅವರ ಮಾತಿನ ಶೈಲಿ, ಅದರಿಂದನೇ ಅವ್ರಿಗೆ ಸ್ವಲ್ಪ ಏನಾಗತ್ತೆ, ಅದು ಇಲ್ಲಿನ ಕ್ಲಿಯರ್. ಪ್ರಶಾಂತ್, ನೋಡೋಣ, ಮುಂಬೈ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಖಾರ ಈ ರೀತಿ ಮಾತಾಡ್ತಾರೆ. ಹೌದು. ಬಟ್ ಅದು ಅತಿಯಾಗಿ ಮಾತನಾಡಿದ್ರು ಕೂಡ ಅದರ ರಾಜಕಾರಣದಲ್ಲಿ ಏನಾದರೂ ಉಪಯೋಗ ಆಗತ್ತಾ? ಡೌಟೇ, ಅದು ಪ್ರಶ್ನೆನೇ. ಸೊ ಅದರ ಬಗ್ಗೆ ಯತ್ನಾಳ್ ಅವ್ರು ಯೋಚನೆ ಮಾಡಿದರೆ ಬಹಳ ಉತ್ತಮ ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ಮಾತನಾಡೋದು, ಅದರ ಬಗ್ಗೆ ಪ್ರತಿಭಟಿಸೋದ್ರಲ್ಲಿ ಯಾವುದೇ ಬೇಸರ ಇಲ್ಲ. ಆದ್ರೆ ಅವರು ಆಡುವಂತಹ ಮಾತು, ಬೋರ್ಡ್ ರೂಮ್ ನಲ್ಲಿ ಪ್ರತಿಭಟನೆ ಮಾಡಿ ಜಗಳ ಆಡಿದ್ರೆ ಪಾರ್ಟಿಗೆ ಉಪಯೋಗ ಆಗುತ್ತೆ. ನೀವು ಬೀದಿ ರಂಪ ಮಾಡ್ಕೊಂಡ್ರೆ ಪಾರ್ಟಿಗೆ ಏನು ಉಪಯೋಗ ಆಗುತ್ತೆ? ಎಸ್, ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈಗ ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.